25ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ನಾನು ಪ್ರತಿಮಾ ಭಟ್. ಬನ್ನಿ ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಜ್ಯಾದ್ಯಂತ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ರಾಜ್ಯಾದ್ಯಂತ ಸಾರಿಗೆ ಬಸ್ಗಳ ಓಡಾಟ ಬಂದ್ ಮಾಡಿ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಸರಿಯಾದ ಸಮಯಕ್ಕೆ ಬಸ್ ಇಲ್ಲದೆ ರಾಜ್ಯಾದ್ಯಂತ ಹಲವೆಡೆ ಜನ ಪರದಾಡಿದ್ದಾರೆ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ನಡೆಸ್ತಾ ಇರುವಂತಹ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. 4 ನಿಗಮಗಳ ಸಾರಿಗೆ ಬಸ್ಗಳು ಕಡಿಮೆ ಸಂಖ್ಯೆಯಲ್ಲಿ ಸಂಚರಿಸ್ತಾ ಇವೆ. ಇದರಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ. ಬಿಎಂಟಿಸಿ ಬಸ್ ಸಂಚಾರದ ಮೇಲೆ ಸಾರಿಗೆ ಮುಷ್ಕರದ ಬಿಸಿ ತಟ್ಟಿಲ್ಲ. ಎಂದಿನಂತೆ ಕೊಂಚ ಕಡಿಮೆ ಸಂಖ್ಯೆಯಲ್ಲಿ ಬಿಎಂಟಿಸಿ ಬಸ್ ಸಂಚಾರವನ್ನ ಮಾಡ್ತಾ ಇದೆ. ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಸ್ವಲ್ಪ ಇಳಿಕೆಯಾಗಿದೆ ಇದರ ಸಂಖ್ಯೆ. ಸಾರಿಗೆ ನೌಕರರ ಮುಷ್ಕರ ನಡುವೆ ಬೆಂಗಳೂರಿನ ಹೆಬ್ಬಾಳದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮುಷ್ಕರ ಹಿನ್ನೆಲೆಯಲ್ಲಿ ಜನರು ಸ್ವಂತ ವಾಹನಗಳಲ್ಲಿ ಸಂಚಾರಕ್ಕಿಳಿದ್ರು. ಏಕಾಏಕಿ ಬೈಕ್, ಕಾರ್ಗಳು ರಸ್ತೆಗೆ ಇಳಿದಿದ್ರಿಂದ ಖಾಸಗಿ ಬಸ್ಗಳ ಸಂಖ್ಯೆ ಹೆಚ್ಚಳವಾಗಿದ್ದರಿಂದ ಹೆಬ್ಬಾಳ ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ದುಬೈನಿಂದ ಬೆಂಗಳೂರಿಗೆ ಆಗಮಿಸಿದ ಕುಟುಂಬವೊಂದು ಮಂಗಳೂರಿಗೆ ತೆರಳುವುದಕ್ಕೆ ಪರದಾಡಿದ್ದಾರೆ. ಅಡ್ವಾನ್ಸ್ ಬುಕ್ ಮಾಡಿದ್ದ ಐರಾವತ ಬಸ್ ಬಂದ್ ಆಗಿತ್ತು. ಈ ಹಿನ್ನೆಲೆ ಪ್ರಯಾಣಿಕರು 12,000 ರೂಪಾಯಿ ತೆತ್ತು ಕ್ಯಾಬ್ನಲ್ಲಿ ತೆರಳಿದ್ದಾರೆ. ಸಾರಿಗೆ ಮುಷ್ಕರದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರಯಾಣಿಕರು ಮೆಟ್ರೋ ಮೊರೆ ಹೋದ್ರು. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇತ್ತು. ನಿಲ್ಲೋದಕ್ಕೂ ಕೂಡ ಜಾಗ ಇರಲಿಲ್ಲ. ಸಂದಣಿ ಉಂಟಾಯಿತು. ಮೆಟ್ರೋದಲ್ಲಿ ಉಸಿರಾಡೋಕ್ಕೂ ಕಷ್ಟ ಆಯಿತು ಅಂತ ಪ್ರಯಾಣಿಕರೊಬ್ಬರು ಹೇಳ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಬಸ್ ಸಿಗದೆ ರೋಗಿಗಳು ಪರದಾಡುವಂತಾಗಿತ್ತು. ಕೆಸಿ ಜನರಲ್ ಆಸ್ಪತ್ರೆಗೆ ಹೋಗಲಾಗದವರಿಂದ ಆಟೋ ಚಾಲಕರು ಸುಲಿಗೆ ಇಳಿದಿದ್ದಾರೆ. ಎಮರ್ಜೆನ್ಸಿ ಅಂದ್ರೂ ಕೇಳದೆ 1,000 ರೂಪಾಯಿ ವಸೂಲಿ ಮಾಡಿದ್ದಾರೆ. ತುಮಕೂರಿನಲ್ಲಿ ಸಾರಿಗೆ ಬಸ್ ಇಲ್ಲದೆ ಮಹಿಳಾ ಪ್ರಯಾಣಿಕರು ಪರದಾಡಿದ್ದಾರೆ. ಕೆಲಸಕ್ಕೆ ತೆರಳೋದಕ್ಕೆ ಬಸ್ ನಿಲ್ದಾಣಕ್ಕೆ ಆಗಮಿಸಿದಂತಹ ಮಹಿಳೆಯರು ಬಸ್ ಇಲ್ಲದೆ ಕಂಗಾಲಾದ್ರು. ಸಾರಿಗೆ ಮುಷ್ಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತುಮಕೂರು ಕೊಪ್ಪಳ ವಿವಿ ಪರೀಕ್ಷೆಗಳು ಮುಂದೂಡಿಕೆಯಾಗಿದೆ. ತುಮಕೂರು ವಿವಿಯ ಇವತ್ತಿನ ಎಲ್ಲಾ ಪರೀಕ್ಷೆಗಳನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಕೊಪ್ಪಳ ವಿವಿಯ 2ನೇ ಸೆಮಿಸ್ಟರ್ನ ಸ್ನಾತಕೋತ್ತರ ಪರೀಕ್ಷೆಯನ್ನು ಕೂಡ ಮುಂದೂಡಲಾಗಿದೆ. ಚಿತ್ರದುರ್ಗದಲ್ಲಿ ಸಾರಿಗೆ ಬಸ್ ಇಲ್ಲದೆ ಬಾಣಂತಿಯೊಬ್ಬರು ಪರದಾಡಿದ್ದಾರೆ. ಶಕ್ತಿ ಯೋಜನೆ ಉಚಿತ ಪ್ರಯಾಣ ಅಂತ ಹಣ ಕೂಡ ತಂದಿರಲಿಲ್ಲ. ಖಾಸಗಿ ಬಸ್ಗೆ ಹಣ ಕೊಟ್ಟು ಹೋಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಆ ಬಾಣಂತಿ ನೋವು ತೋಡ್ಕೊಂಡಿದ್ದಾರೆ. ಧರ್ಮಸ್ಥಳಕ್ಕೆ ಬಂದ ಭಕ್ತರಿಗೆ ಸಾರಿಗೆ ಮುಷ್ಕರದ ಬಿಸಿ ತಟ್ಟಿದೆ. ಧರ್ಮಸ್ಥಳ ಬಸ್ ನಿಲ್ದಾಣದಲ್ಲಿ ಬಸ್ಗಳಿಲ್ಲದೆ ಭಕ್ತರು ಸಂಕಷ್ಟಕ್ಕೀಡಾಗಿದ್ದಾರೆ. ದೂರದ ಊರುಗಳಿಂದ ಬಂದ ಭಕ್ತರು ಕಾದು ಸುಸ್ತಾಗಿ ಸ್ಟ್ಯಾಂಡ್ನಲ್ಲೇ ನಿದ್ದೆಗೆ ಜಾರಿದ ದೃಶ್ಯ ಕೂಡ ಕಂಡುಬಂತು. ಹಾವೇರಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಗಲಾಟೆ ಮಾಡಿದ್ದಾರೆ. ಬಸ್ ಎಲ್ಲಿಗೂ ಹೋಗಲ್ಲ ಅಂತ ಮಹಿಳಾ ಕಂಡಕ್ಟರ್ ಹೇಳಿದ್ದಾರೆ. ಇದರಿಂದ ಕೆರಳಿದ ಪ್ರಯಾಣಿಕರು ಯಾಕೆ ಹೋಗಲ್ಲ ಅಂತ ಪ್ರಶ್ನಿಸಿದ್ದಾರೆ. ಈ ವೇಳೆ ಮಹಿಳಾ ಕಂಡಕ್ಟರ್ ಹಾಗೆ ಪ್ರಯಾಣಿಕರ ನಡುವೆ ವಾಗ್ವಾದ ನಡೆದಿದೆ. ಕೋಲಾರದಲ್ಲಿ ಸರ್ಕಾರಿ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಮುಂಜಾನೆಯಿಂದ ಖಾಲಿಯಾಗಿದ್ದ ಬಸ್ ನಿಲ್ದಾಣಕ್ಕೆ ಒಂದೆರಡು ಬಸ್ಗಳು ಸಂಚರಿಸತೊಡಗಿದ್ದು, ಬಸ್ ಆಗಮಿಸ್ತಾ ಇದ್ದಂತೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಸಾರಿಗೆ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಹೊಸಪೇಟೆ ವಿಭಾಗಕ್ಕೆ ಸೇರಿದ ಬಸ್ ಮೇಲೆ ಹುಬ್ಬಳ್ಳಿ ಹೊರವಲಯದ ಗದಗ ರಸ್ತೆಯಲ್ಲಿ ಕಲ್ಲು ತೂರಾಟ ನಡೆಸಲಾಗಿದೆ. ಮುಸುಕು ಧರಿಸಿದ್ದ 2 ಅಪರಿಚಿತರು ಕಲ್ಲು ತೂರಾಟ ನಡೆಸಿ ಪರಾರಿಯಾಗಿದ್ದಾರೆ. ಸಾರಿಗೆ ಸಿಬ್ಬಂದಿ ಮುಷ್ಕರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಬಸ್ ನಿಲ್ದಾಣದಿಂದ ಖಾಸಗಿ ವಾಹನಗಳು ಸಂಚರಿಸಿದ್ವು. ಆರ್ಟಿಒ ಅಧಿಕಾರಿಗಳ ಸೂಚನೆ ಮೇರೆಗೆ ಕ್ರೂಸರ್, ಟೆಂಪೋಗಳು ಪ್ರಯಾಣ ಬೆಳೆಸಿದ್ವು. ಅನ್ಯ ಮಾರ್ಗವಿಲ್ಲದೆ ಪ್ರಯಾಣಿಕರು ಖಾಸಗಿ ವಾಹನಗಳಲ್ಲೇ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆ ಬಾಗಲಕೋಟೆ ಬಸ್ ನಿಲ್ದಾಣದಿಂದ ಕ್ರೂಸರ್ ಟೆಂಪೋಗಳು ಕಾರ್ಯಾಚರಣೆ ಮಾಡಿದ್ವು. ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ಖಾಸಗಿ ವಾಹನಗಳು ಬಂದು ನಿಂತಿದ್ವು. ಖಾಸಗಿ ವಾಹನಗಳಿಗೆ ರೂಟ್ ಬೋರ್ಡ್ಗಳ ಅಳವಡಿಕೆ ಮಾಡಲಾಗಿದೆ. ಗದಗ್ನಲ್ಲಿ ಸಾರಿಗೆ ಮುಷ್ಕರವನ್ನೇ ಬಂಡವಾಳ ಮಾಡಿಕೊಂಡಂತಹ ಖಾಸಗಿ ವಾಹನ ಸಿಬ್ಬಂದಿ ಹೆಚ್ಚಿನ ದರ ವಸೂಲಿ ಮಾಡ್ತಾ ಇದ್ದಾರೆ. ಗದಗ ಮುಂಡರಗಿ ಪಟ್ಟಣಕ್ಕೆ ಬಸ್ ದರ 58 ರೂಪಾಯಿ ಇದ್ರೆ ಖಾಸಗಿ ವಾಹನ ಚಾಲಕರು 100 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಅಲ್ಲಿ ಸಿಬ್ಬಂದಿಗಳು ಕಣ್ಣೀರಿಟ್ಟಿದ್ದಾರೆ. ಸರ್ಕಾರದವರು ಎಸ್ಮಾ ಜಾರಿ ಮಾಡಿ ಕಿರುಕುಳ ಕೊಡ್ತಿದ್ದಾರೆ. ನ್ಯಾಯ ಕೇಳೋಕೆ ಹೋರಾಟ ಮಾಡಿದ್ರೆ ಎಸ್ಮಾ ಜಾರಿ ಮಾಡ್ತಾರೆ. ನಮ್ಮ ನೋವು ಕೇಳೋದಕ್ಕೆ ಯಾರೂ ಇಲ್ಲ ಅಂತ ಗಳಗಳನೆ ಹತ್ತಿದ್ದಾರೆ. ರಾಯಚೂರಿನಲ್ಲಿ ಕೆಎಸ್ಆರ್ಟಿಸಿ ಕಂಡಕ್ಟರ್ ಜೊತೆ ಪ್ರಯಾಣಿಕರು ಕಿರಿಕ್ ಮಾಡಿದ್ದಾರೆ. ನೋವನ್ನ ನೆನೆದು ಕಣ್ಣೀರಿಟ್ಟ ಸಾರಿಗೆ ಸಿಬ್ಬಂದಿ ರವೀಂದ್ರ ಮಾತನಾಡಿದ್ದಾರೆ. ಸಿಎಂ ಸರ್, ದಯವಿಟ್ಟು ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಪ್ರಯಾಣಿಕರ ಮುಂದೆಯೇ ಟಿವಿ9 ಬಳಿ ಅಳಿಯಲುತನ್ನ ತೋಡ್ಕೊಂಡಿದ್ದಾರೆ. ಕೊಪ್ಪಳದಲ್ಲಿ ಸಾರಿಗೆ ಬಸ್ ಇಲ್ಲದೆ ಪ್ರಯಾಣಿಕರು ಹೈರಾಣಾದ್ರು. ಬಸ್ಗಾಗಿ ಕಾದು ಬೆಳ್ಳಂಬೆಳಿಗ್ಗೆ ನಿದ್ರೆಗೆ ಜಾರಿದ್ರು. ಬಸ್ ಇಲ್ಲದೆ ಕಾಲೇಜಿಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಂತಹ ದೃಶ್ಯ ಅಲ್ಲಿ ಕಂಡುಬಂತು. ಸಾರಿಗೆ ನೌಕರರ ಬೇಡಿಕೆ ತಪ್ಪಲ್ಲ, ಆದರೆ ಸರ್ಕಾರದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾಗರಿಕರಿಗೆ ಪ್ರಾಮುಖ್ಯತೆ ಕೊಡಿ, ದಯವಿಟ್ಟು ಸಹಕಾರವನ್ನು ಕೊಡಿ, ಕಾನೂನಿಗೆ ಗೌರವ ಕೊಡಲ್ಲ ಅಂತ ಹಠ ಮಾಡೋದು ಸರಿಯಲ್ಲ ಅಂತ ಕಿವಿಮಾತು ಹೇಳಿದ್ದಾರೆ. ಸಾರಿಗೆ ನೌಕರರ ಮುಷ್ಕರ ವಿಚಾರವಾಗಿ ಕೋರ್ಟ್ ಆದೇಶ ಬರಲಿ, ಸರ್ಕಾರ ಅದಕ್ಕೆ ಬದ್ಧ ಆಗಿದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕೋರ್ಟ್ಗಿಂತ ಇಲ್ಲಿ ಯಾರು ದೊಡ್ಡವರಲ್ಲ, ಸಂಘಟನೆಯವರು ಕೂಡ ಅದಕ್ಕೆ ಬದ್ಧವಾಗಿರಬೇಕು. 14 ತಿಂಗಳ ಹಣ ನೀಡುವುದಕ್ಕೆ ಸರ್ಕಾರ ಸಿದ್ಧವಿದೆ ಅಂತ ಟಿವಿ9ಗೆ ಹೇಳಿದ್ದಾರೆ.
ಸಾರಿಗೆ ಮುಷ್ಕರ ವೇಳೆ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸಣ್ಣ ಪುಟ್ಟ ಘಟನೆಗಳನ್ನು ಹೊರತುಪಡಿಸಿ ದೊಡ್ಡ ಮಟ್ಟದ ಘಟನೆಗಳು ಆಗಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ 7ನೇ ದಿನವೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಪಾಯಿಂಟ್ ನಂಬರ್ 11ರಲ್ಲಿ ಅಸ್ಥಿಪಂಜರ ಹುಡುಕಾಟ ನಡೀತಾ ಇದೆ. ಬಂಗ್ಲಾಗುಡ್ಡದ ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ಆರಂಭ ಆಗಿದೆ. ನಿನ್ನೆ ಬಂಗ್ಲಾಗುಡ್ಡದಲ್ಲಿ ಒಂದು ಅಸ್ಥಿಪಂಜರ ಕೂಡ ಪತ್ತೆಯಾಗಿತ್ತು. ಸ್ಯಾಂಡಲ್ವುಡ್ ನಟ ಸಂತೋಷ್ ಬಾಲರಾಜ್ ನಿಧನರಾಗಿದ್ದಾರೆ. ಜಾಂಡಿಸ್ನಿಂದ ಬಳಲ್ತಾ ಇದ್ದಂತ ನಟ ಸಂತೋಷ್ ಬಾಲರಾಜ್ ಚಿಕಿತ್ಸೆ ಫಲಕಾರಿಯಾಗಿದೆ. ಬನಶಂಕರಿಯ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಗಣಪ ಕರಿಯ 2, ಕೆಂಪ, ಬರ್ಕ್ಲಿ ಚಿತ್ರಗಳಲ್ಲಿ ಸಂತೋಷ್ ನಟಿಸಿದ್ರು.